ಎಲ್ಲರಿಗೂ ಪ್ರೈಸ್ ಲಾರ್ಡ್. ಬೈಬಲಲ್ಲಿ ಒಂದು ಕಥೆ ಇದೆ. ಒಂದು ವಿಧವೆ ಸ್ತ್ರೀಗೆ ತನ್ನ ಒಬ್ಬನೇ ಮಗ ಸತ್ತೋಗಿರ್ತಾನೆ. ಅವನ ಚಟ್ಟದಿಂದ ತಗೊಂಡು ಅವನ ಶವ ಸಂಸ್ಕಾರ ಮಾಡೋಕ್ಕೆ ಅಂತ ತಗೊಂಡು ಹೋಗ್ತಾ ಇರುವಾಗ ಎದುರುಗಡೆಯಿಂದ ಯೇಸು ಸ್ವಾಮಿ ಬರ್ತಾರೆ. ಬಂದು ಅವರ ತಾಯಿ ಅಳುವುದನ್ನು ನೋಡಿ ಆತನ ಹೃದಯ ಕರಗುತ್ತೆ. ಆವಾಗ ಯೇಸು ಸ್ವಾಮಿ ಅವನಿಗೆ ಜೀವ ಕೊಟ್ಟು ಎಬ್ಬರಿಸ್ತಾರೆ. ಯಾಕೆ ಯೇಸು ಸ್ವಾಮಿ ಜೀವ ಕೊಟ್ಟು ಎಬ್ಬರಿಸ್ತಾರೆ ಅಂದರೆ, ಯಾಕಂದರೆ ಮುಂದೆ ಸಾವು ಬರ್ತಾ ಇದೆ, ಮರಣ ಬರ್ತಾ ಇದೆ. ಆದರೆ ಯೇಸು ಸ್ವಾಮಿ ಜೀವ, ಆತನು ಸತ್ಯ, ಜೀವ, ಮಾರ್ಗ. ಆದ್ದರಿಂದ ಎದುರುಗಡೆಯಿಂದ ಜೀವ ಬರುವಾಗ ಮರಣವು ಜೀವದ ಮುಂದೆ ನಿಲ್ಲುವುದಿಲ್ಲ. ಆವಾಗ ಏನಾಗುತ್ತೆ, ಯೇಸು ಸ್ವಾಮಿ ಅದಕ್ಕೆ ಆತನಿಗೆ ಜೀವ ಕೊಟ್ಟು ಎಬ್ಬರಿಸ್ತಾನೆ. ಯಾಕೆ ಹೇಳ್ತೀನಂದರೆ, ಯೇಸು ಸ್ವಾಮಿ ನಾನೇ ಸತ್ಯವೂ ಜೀವವೂ ಮಾರ್ಗವು ಅಂತ ಹೇಳಿದ್ದಾನೆ. ಸತ್ಯ ತಿಳ್ಕೊಳ್ಳಿ, ಸತ್ಯ ನಿಮಗೆ ಬಿಡುಗಡೆ ಮಾಡುತ್ತದೆ ಅಂತ ಹೇಳಿದ್ದಾರೆ. ಮಾರ್ಗ, ಆತನೇ ಎಲ್ಲದಕ್ಕೂ ಮಾರ್ಗ ಆಗಿದ್ದಾನೆ. ಸೊ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟ ಯಾರೂ ಕೂಡ ಇದುವರೆಗೂ ಲೈಫಲ್ಲಾಗಲಿ ಯಾವ ವಿಷಯದಲ್ಲೂ ಫೇಲ್ ಆದವರೇ ಇಲ್ಲ. ಯಾಕಂದರೆ ಯೇಸು ಸ್ವಾಮಿ ನಿತ್ಯ ನಿರಂತರವೂ ಏಕರೀತಿಯಾಗಿ ಜೀವಿಸುವನು. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ಜೀವ ಇಲ್ಲದೇ ಇರುವಂತಹ ಸ್ಥಿತಿಗತಿಗಳು, ಜೀವ ಇಲ್ಲದೇ ಇರುವಂಥ ಪರಿಸ್ಥಿತಿಗಳಿದ್ದರೂ ಆತ ಜೀವ ಕೊಡುವನಾಗಿದ್ದಾನೆ. ಯಾಕಂದರೆ ಯೇಸು ಸ್ವಾಮಿ ನಿತ್ಯ ನಿರಂತರ ಜೀವಿಸುವ ದೇವರಾಗಿದ್ದಾನೆ. ಆಮೆನ್.